9 ತಿಂಗಳು ಹೆತ್ತು ಹೊತ್ತ ಮಗುವನ್ನೇ ತಾಯಿಯೇ ಕೊಂದಿದ್ದಾಳೆ. ಪತಿಯ ಕಿರುಕುಳಕ್ಕೆ ಬೇಸತ್ತು ವಂಶ ವೃದ್ಧಿಸಿದ 5 ವರ್ಷದ ಮಗುವನ್ನೇ ಉಸಿರುಗಟ್ಟಿಸಿ ಅಮ್ಮನೇ ಹತ್ಯೆಗೈದಿದ್ದಾಳೆ. ಅಸಲಿಗೆ ಅಲ್ಲಿ ಆಗಿದ್ದೇನು? ಗಂಡ ಹೆಂಡತಿ ಜಗಳದಲ್ಲಿ ಮಗು ಬಲಿಯಾಗಿದ್ದೇಕೆ? ಇಲ್ಲಿದೆ ಆ ಡೀಟೇಲ್ಸ್. ನೆಲಮಂಗಲದಲ್ಲಿ ಹೆತ್ತ ಮಗುವನ್ನೇ ಕೊಂದ ತಾಯಿ. ಪತಿಯ ಕಿರುಕುಳಕ್ಕೆ ಮಗುವನ್ನ ಬಲಿ ಪಡೆದ ಅಮ್ಮ. ಮಗುವನ್ನ ಕೊಂದು ಆತ್ಮಹತ್ಯೆಗೆ ಯತ್ನಿಸಿದ ತಾಯಿ. ಭೀಮನ ಅಮಾವಾಸ್ಯೆ ದಿನದಂದೇ ಬೆಂಗಳೂರು ಉತ್ತರ ತಾಲೂಕಿನ ಕೆಜಿ ಲೆಕ್ಕನಹಳ್ಳಿ ಗ್ರಾಮದಲ್ಲೇ ಮನಕಲಕುವ ಘೋರ ಘಟನೆಯೊಂದು ನಡೆದು ಹೋಗಿದೆ. ಪತಿಯ ದಿನನಿತ್ಯದ ಕಿರುಕುಳಕ್ಕೆ ಬೇಸತ್ತು ತಾಯಿ ತನ್ನ 5 ವರ್ಷದ ಮಗಳನ್ನು ಕೊಂದು ತಾನು ಆತ್ಮಹತ್ಯೆಗೆ ಯತ್ನಿಸಿದ ಮನಕಲಕುವ ಘಟನೆ ನಡೆದಿದೆ. ನಮಗೆ ಫೋನ್ ಮಾಡಿದ್ರು ಅವರು. ಫೋನ್ ಮಾಡಿ ಹಿಂಗೆ ಆಗಿದೆ ಬನ್ನಿ ಅಂತ. ಆದರೆ ಮಗು ವಿಷಯ ನಮಗೇನು ಹೇಳಿಲ್ಲ. ನಾವಿಲ್ಲಿ ಬಂದಾದ್ಮೇಲೆ ಮಗುಗೆ ಹಿಂಗಾಗಿದೆ ಅಂತ ಗೊತ್ತಾಗಿತ್ತು. 8 ವರ್ಷ ಆಗಿ ಚೆನ್ನಾಗೇ ಇದ್ರು ಅವರು. ಇತ್ತೀಚೆಗೆ ಅವರು ಸ್ವಲ್ಪ ಕುಡಿಯೋದು ಕಲ್ತಿದ್ರು. ಏನು ಅಷ್ಟು ತೊಂದರೆನೂ ಏನು ಕೊಡ್ತಾ ಇರಲಿಲ್ಲ, ಆರಾಮಾಗೇ ಇದ್ರು. ಈ ಹುಡುಗಿ ಅದೇನು ಇದಕ್ಕೋಸ್ಕರ ಹಿಂಗೆ ಮಾಡ್ಕೊಂತು ಅನ್ನೋದೇ ಗೊತ್ತಿಲ್ಲ. ನಮ್ಗಾದ್ರೂ ಕೊಟ್ಬಿಟ್ಟಿದ್ರೆ ನಾವಾದ್ರೂ ಸಾಕೊಂಡ್ಬಿಡ್ತಾ ಇದ್ವಿ. ಇವ್ರು ಹಿಂಗ್ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ ಸರ್. ಮಹಾಲಕ್ಷ್ಮಿ ಎಂಬ ಮಹಿಳೆ ತನ್ನ ಮಗಳನ್ನು ಸೀರೆಯ ವೇಲಿನಿಂದ ಉಸಿರುಗಟ್ಟಿಸಿ ಕೊಂದು ಹಾಕಿದ ನಂತರ ತಾನು ಮನೆಯ ಸೀಟ್ ಕಂಬಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಈ ವೇಳೆ ಶಬ್ದ ಕೇಳಿ ಓಡಿ ಬಂದು ನೋಡಿದ ಪತಿ ಜೈರಾಮ್ ಪಕ್ಕದ ಮನೆಯವರ ಸಹಾಯದಿಂದ ತಾಯಿಯನ್ನ ಬಚಾವ್ ಮಾಡಿದ್ದಾನೆ. ಆದ್ರೆ ಮಗು ಅಷ್ಟರಲ್ಲೇ ಉಸಿರು ಚೆಲ್ಲಿತ್ತು. ರಾತ್ರಿ ಕಾಲ್ ಮಾಡಿ ಹೇಳಿದ್ರು ಈ ಥರ ಆಗಿದೆ ಅಂತ. ನಾವು ಇಲ್ಲಿ ಬಂದು ನೋಡಿದಾಗ ಪಾಪು ಈ ಥರ ಆಗಿದೆ. ಗಂಡ ಹೆಂಡತಿ ಜಗಳ ಆಡ್ಕೊಂಡಿದ್ದಾರೆ ಅಂತ ಗೊತ್ತಿತ್ತು. ಪಾಪುನ ಸಾಯಿಸ್ತಾ ಇರ್ತಾರೆ ಅಂತ ಗೊತ್ತಾಯ್ತು. ಇಲ್ಲ ನಾವು ಬರೋಷ್ಟಕ್ಕೆ ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಹೋದ್ರು. ನಾವು ರಾತ್ರಿಯಿಂದ ಪಾಪು ಜೊತೆ ಇಲ್ಲೇ ಇದ್ದೀವಿ. ತಾಯಿ ಸ್ಥಿತಿ ಸ್ವಲ್ಪ ಇದೆ ಗಂಭೀರವಾಗಿ. ಬಟ್ ಐಟೋರಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ನಡೀತಿದೆ. ತಂಗಿನ ಕಳ್ಕೊಂಡಿರೋ ದುಃಖದಲ್ಲಿ ಏನು ಹೇಳೋಕ್ಕಾಗ್ತಿಲ್ಲ ನಮಗೆ. ಅದೊಂದು ಪುಟಾಣಿ ನಮ್ಮ ಮನೇಲಿ ಒಂದು ಓಡಾಡ್ಕೊಂಡಿತ್ತು. ಬಟ್ ನಾವು ಅದನ್ನ ಮರ್ಯಾದೆ ಹೆಂಗೆ ಅಂತ ನಾವು ಕಷ್ಟಪಡ್ತಾ ಇದ್ದೀವಿ. ಮಹಾಲಕ್ಷ್ಮಿ ಮತ್ತು ಜೈರಾಮ್ 8 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಜೈರಾಮ್ ಬಿಬಿಎಂಪಿಯಲ್ಲಿ ದಿನಗೂಲಿ ನೌಕರನಾಗಿದ್ದು, ಮಹಾಲಕ್ಷ್ಮಿ ಕಾರ್ ಶೋರೂಮ್ನಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ಇತ್ತೀಚೆಗಷ್ಟೇ ಇಬ್ಬರು ಕೆಲಸ ಬಿಟ್ಟು ಮನೆಯಲ್ಲಿದ್ರು. ಪತಿ ಜೈರಾಮ್ ಅತಿಯಾದ ಎಣ್ಣೆ ಚಟಕ್ಕೆ ಬಿದ್ದಿದ್ದ. ಪತ್ನಿಯ ಶೀಲಾ ಶಂಕಿಸಿ ಮಾನಸಿಕ ಕಿರುಕುಳ ನೀಡುತ್ತಿದ್ದ. ಈ ಕುರಿತಾಗಿ ಮಹಾಲಕ್ಷ್ಮಿ ಈ ಹಿಂದೆಯೇ ಪೊಲೀಸರಿಗೆ ದೂರು ನೀಡಿದ್ರು. ನಿನ್ನೆ ಒಂದು ಸಣ್ಣ ವಿಚಾರಕ್ಕೋಸ್ಕರವಾಗಿ ಗಂಡ ಹೆಂಡತಿಗಿಬ್ಬರಿಗೂ ಜಗಳ ಆಗಿದೆ. ಪರಸ್ಪರ ಇವರು ಪ್ರೀತಿಸಿ ಮದುವೆ ಆಗಿದ್ದರಿಂದ ಅವರ ಕುಟುಂಬದವರು ಕೂಡ ಇವರನ್ನು ಯಾರನ್ನು ಕೂಡ ಹತ್ತಿರ ಸೇರಿಸ್ತಾ ಇರಲಿಲ್ಲ. ಯಾವಾಗ ಈಗ ಗಲಾಟೆ ಆಯಿತು, ನಿನ್ನೆ ರಾತ್ರಿ ಸುಮಾರು ಒಂದು 12:30 ಗಂಟೆ ರಾತ್ರಿಯಲ್ಲಿ ಮಹಾಲಕ್ಷ್ಮಿ ಅಂತ ಹೇಳೋಳು ಅವಳ ಮನೆಯ ಒಳಭಾಗದಲ್ಲಿ ಕೋಣೆ ಒಳಗಡೆ ಹೋಗ್ಬಿಟ್ಟು ಸುಮಾರು 5 ವರ್ಷದ ಒಂದು ಹೆಣ್ಣು ಮಗು ಸಿರಿ ಅಂತೇಳಿ ಮಗುವಿನ ಹೆಸರು, ಆ ಮಗುವಿನ ಕತ್ತನ್ನು ಹಿಸ್ಕಿಬಿಟ್ಟು ಸಾಯಿಸ್ಬಿಟ್ಟು ತಾನು ಕೂಡ ನೇಣು ಹಾಕ್ಕೊಂಡಿರ್ತಾಳೆ. ತಕ್ಷಣ ಗಲಾಟೆಯನ್ನು ಕೇಳಿದಂಥ ಅಕ್ಕಪಕ್ಕದವರು ಬಂದ್ಬಿಟ್ಟು ಆ ಬಾಗಿಲನ್ನು ತೆಗೆದು ನೋಡಿದಾಗ ಈಕೆ ನೇಣಲ್ಲಿ ಇನ್ನೂ ತೂಗಾಡ್ತಾ ಇದ್ಲು. ಅವಳನ್ನು ಕೆಳಗಿಳಿಸಿ ಆಸ್ಪತ್ರೆಗೆ ಸೇರಿಸಿದ್ದಾಳೆ. ಅವಳೀಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಒಂದು ಕೊಲೆ ಕೇಸನ್ನು ನೋಂದಣಿ ಮಾಡಿಕೊಂಡು ತನಿಖೆ ಮುಂದುವರಿಸಿದ್ರು. ಮಹಾಲಕ್ಷ್ಮಿ ಸದ್ಯಕ್ಕೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಪತಿ ಜೈರಾಮ್ ಪೊಲೀಸ್ ವಶದಲ್ಲಿದ್ದಾರೆ. ಈ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರು ಈ ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.